ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 38 ಪಾಯಿಂಟ್ಸ್ ಗೇನ್ ಆಗಿ 60,431 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 15 ಪಾಯಿಂಟ್ಸ್ ಗೇನ್ ಆಗಿ 17,828 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 574 ಪಾಯಿಂಟ್ಸ್ ಗೇನ್ ಆಗಿ 42,132 ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಎಫ್ಐಸ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಅಲ್ಲಿ 221 ಕ್ರೋರ್ಸ್ ಬೈ ಮಾಡಿದ್ರೆ ಡಿಐಸ್ 273 ಕ್ರೋರ್ಸ್ ಸೆಲ್ ಮಾಡಿದ್ದಾರೆ. ನಿನ್ನೆ ನೈಟು US ಇನ್ಫ್ಲೇಷನ್ ಡೇಟಾ ಬರುತ್ತಂತ ನಿನ್ನೇನು ಅಂಡ್ ಪ್ರೀವಿಯಸ್ಲಿ ಮಲ್ಟಿಪಲ್ ಟೈಮ್ಸ್ ಮಾತಾಡ್ಕೊಂಡಿದ್ದೀವಲ್ವಾ. ನಿನ್ನೆ ನೈಟ್ ಅಂತೂ US ಇನ್ಫ್ಲೇಷನ್ ಡೇಟಾ ಬಂದಿದೆ. ಈ ಡೇಟಾ ಈ ಸಲ ಎಕ್ಸ್ಪೆಕ್ಟೆಡ್ಗಂದ್ರೂ ಬಿಲೋ ಲೆವೆಲ್ಸಲ್ಲೇ ಬಂದಿದೆ. ಬಟ್ ಆದರೆ ನಿನ್ನೆ ನೈಟು US ಮಾರ್ಕೆಟ್ಸಲ್ಲಿ ಪ್ರೆಷರ್ ಕಾಣಿಸಿದೆ ಅಲ್ವಾ. ಆ್ಯಂಡ್ ಇವತ್ತು ನಮ್ಮ ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲೂ ವೋಲ್ಟಿಲಿಟಿ ನೋಡಿದೀವಲ್ವಾ. ಸೊ ಈ ಥರ ಇನ್ಫ್ಲೇಷನ್ ಕಂಟ್ರೋಲಲ್ಲಿ ಬಂದ್ರೂ ಸರಿ ಮಾರ್ಕೆಟ್ ಕರೆಕ್ಟ್ ಆಗೋದಕ್ಕೆ ರೀಸನ್ ಯಾವುದೆಲ್ಲ ಇದೆಯೋ ಅದರ ಬಗ್ಗೆ ಕ್ಲಿಯರ್ ಆಗಿ ಈಗ ಡಿಸ್ಕಸ್ ಮಾಡ್ಕೊಳ್ಳೋಣ. ಇವತ್ತು ನಮ್ಮ ಮಾರ್ಕೆಟ್ ವೋಲ್ಟಿಲಿಟಿಗೆ ಮೈನ್ ರೀಸನ್ ನಿನ್ನೆ ಈವ್ನಿಂಗ್ ಫಸ್ಟ್ ನಮ್ಮ ಇಂಡಿಯನ್ ಮಾರ್ಚ್ CPI ಡೇಟಾ ರಿಲೀಸ್ ಆಗಿದೆ. ಈ ಫೆಬ್ರವರಿ ಮಂತಲ್ಲಿ 6.44% ಇದ್ದ CPI ಇನ್ಫ್ಲೇಷನ್ ಮಾರ್ಚ್ ಮಂತ್ಗೆ 5.66%ಗೆ ಕಮ್ಮಿ ಆಗಿದೆ, ವಿಚ್ ಇಸ್ ಗುಡ್. ಅಂಡ್ ನಮ್ಮ ಇಂಡಿಯನ್ CPI ಡೇಟಾ ಜೊತೆಗೆ US CPI ಡೇಟಾನು ರಿಲೀಸ್ ಆಗಿದೆ. ನಿನ್ನೆ ಫೆಬ್ರವರಿ ಮಂತಲ್ಲಿ 6% ಆಗಿದ್ದ US CPI ಡೇಟಾ ಮಾರ್ಚ್ ಮಂತಲ್ಲಿ 5%ಗೆ ಡೌನ್ ಆಗಿದೆ. ಆಕ್ಚುಲಿ ಈ ಮಾರ್ಚ್ ಮಂತಲ್ಲಿ US CPI 5.2% ಇರಬಹುದಂತ ಎಸ್ಟಿಮೇಟ್ ಮಾಡಿದ್ರು. ಬಟ್ ಎಸ್ಟಿಮೇಟ್ ಮಾಡಿರೋದ್ಕೊಂದು ಈ ಮಾರ್ಚ್ ಮಂತಲ್ಲಿ US ಅಲ್ಲಿ ಇನ್ಫ್ಲೇಷನ್ ಕಮ್ಮಿ ಆಗಿದೆ, ವಿಚ್ ಇಸ್ ಗುಡ್. ನಮ್ಮ ಇಂಡಿಯಾದಲ್ಲೂ ಇನ್ಫ್ಲೇಷನ್ ಕಮ್ಮಿ ಆಗಿದೆ ಅಂಡ್ ಹಾಗೆ US ಅಲ್ಲೂ ಇನ್ಫ್ಲೇಷನ್ ಕಮ್ಮಿ ಆಗಿದೆ ಅಂದರೆ ಆದರೆ ನಿನ್ನೆ ನೈಟು US ಮಾರ್ಕೆಟ್ಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಅಂಡ್ ಇವತ್ತು ಮಾರ್ನಿಂಗಿಂದ ನಮ್ಮ ಮಾರ್ಕೆಟು ತುಂಬ ವೋಲ್ಟೈಲಿ ಕಾಣಿಸೋದಕ್ಕೆ ಮೈನ್ ರೀಸನ್ ಲಾಸ್ಟ್ ಮಂತಲ್ಲಿ ನಡೆದಿರುವಂಥ ಫೆಡ್ ಮೀಟಿಂಗ್ಸ್ ಒಂದು ಮಿನಿಟ್ಸ್ ರಿಲೀಸ್ ಆಗಿದೆ. ಅದರಲ್ಲಿ ಸ್ವಲ್ಪ ಜನ ಫೆಡ್ ಅಫಿಷಿಯಲ್ಸು ಕರೆಂಟ್ಲಿ US ಬ್ಯಾಂಕಿಂಗ್ ಸೆಕ್ಟರ್ಸಲ್ಲಿ ಇರುವಂಥ ಕ್ರೈಸಸ್ಸಿಂದ ಇಯರ್ ಸೆಕೆಂಡ್ ಹಾಫಲ್ಲಿ ಯಾವಾಗಲಾದರೂ ಸರಿ US ಅಲ್ಲಿ ರಿಸೆಷನ್ ಬರುವಂಥ ಅವಕಾಶ ಇದೆ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ. ಸೊ US ಅಲ್ಲಿ ಇಯರಲ್ಲಿ ರಿಸೆಷನ್ ಬರುವಂಥ ಅವಕಾಶ ಇದೆ ಅಂತ ಫೆಡ್ ಅಫಿಷಿಯಲ್ಸು ಕಮೆಂಟ್ಸ್ ಅಂತೂ ಯಾವುದೆಲ್ಲ ಬಂದಿದೆ ಅಲ್ವಾ ಆಚೆ, ಅದರಿಂದಾನೇ ಅಗೈನ್ ಮಾರ್ಕೆಟಲ್ಲಿ ಕನ್ಸರ್ನ್ಸ್ ಸ್ಟಾರ್ಟ್ ಆಗಿದೆ. ನಿನ್ನೆ ನೈಟು US ಮಾರ್ಕೆಟ್ಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ಮಾರ್ನಿಂಗಿಂದ ನಮ್ಮ ಇಂಡಿಯನ್ ಮಾರ್ಕೆಟಲ್ಲೂ ತುಂಬ ವಾಲಿಟಿಲಿಟಿ ನೋಡಿದೀವಿ. ಆದರೆ ಮಾರ್ಕೆಟ್ ಕ್ಲೋಸ್ ಆಗೋ ಟೈಮ್ಗೆ ನಮ್ಮ ಮಾರ್ಕೆಟ್ಸ್ ಅಂತೂ ಸ್ವಲ್ಪ ರಿಕವರಿ ಆಗಿದೆ. ನಮ್ಮ ಮಾರ್ಕೆಟ್ಸು ರಿಕವರಿ ಆಗೋದಕ್ಕೆ ಬಂದಿರುವಂಥ ಒಂದು ಪಾಸಿಟಿವ್ ನ್ಯೂಸ್ ಏನಂದರೆ ಈ ಫೈನಾನ್ಷಿಯಲ್ ಇಯರ್ 2023ನಲ್ಲಿ ನಮ್ಮ ಇಂಡಿಯಾ ಅವರು ಇಟ್ಕೊಂಡಿರೋಂಥ $700 ಬಿಲಿಯನ್ ಎಕ್ಸ್ಪೋರ್ಟ್ ಟಾರ್ಗೆಟ್ ಯಾವುದೆಲ್ಲ ಇದೆಯಲ್ಲ ಅದನ್ನು ಕ್ರಾಸ್ ಆಗಿರೋ ಥರ ಕಾಮರ್ಸ್ ಮಿನಿಸ್ಟ್ರಿ ಡೇಟಾನ ರಿಲೀಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಗೌರ್ಮೆಂಟು $750 ಬಿಲಿಯನ್ ಎಕ್ಸ್ಪೋರ್ಟ್ ಟಾರ್ಗೆಟ್ ಇಟ್ಕೊಂಡ್ರೆ ಈ ಫೈನಾನ್ಷಿಯಲ್ ಇಯರಲ್ಲಿ ಟೋಟಲಿ $778 ಬಿಲಿಯನ್ ಎಕ್ಸ್ಪೋರ್ಟ್ ನಡೆದಿವೆ. ಲಾಸ್ಟ್ ಫೈನಾನ್ಷಿಯಲ್ ಇಯರ್ ಜೊತೆ ಕಂಪೇರ್ ಮಾಡಿದ್ರೆ ಇಯರ್ ನಮ್ಮ ಎಕ್ಸ್ಪೋರ್ಟ್ಸ್ ಅಂತೂ 6% ಜಾಸ್ತಿ ಆಗಿವೆ. ಸೊ ಈ ಥರ ಎಕನಾಮಿಕ್ ಸ್ಲೋಡೌನಲ್ಲಿ ಇರುವಂಥ ಸಿಚುವೇಶನಲ್ಲೂ ನಮ್ಮ ಕಂಟ್ರಿನಲ್ಲಿ ಎಕ್ಸ್ಪೋರ್ಟ್ಸ್ ಬೆಳೆದಿದೆ ಅಂತ ಬಂದಿರುವಂಥ ಅಪ್ಡೇಟಿಂದಾನೇ ಸೆಕೆಂಡ್ ಹಾಫಲ್ಲಿ ನಮ್ಮ ಮಾರ್ಕೆಟಲ್ಲಿ ಸ್ವಲ್ಪ ರಿಕವರಿ ಅಂತೂ ಕಾಣಿಸಿದೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡ್ತಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ. ನೆಕ್ಸ್ಟು ನಿನ್ನೆ ನೈಟು TCS ಅವರಿಂದ ರಿಸಲ್ಟ್ಸ್ ಅನೌನ್ಸ್ ಮಾಡಿದಾರಲ್ವಾ. ಈ ನಂಬರ್ಸ್ ಹೇಗಿದೆ ಆ್ಯಂಡ್ ಇವರ ಮ್ಯಾನೇಜ್ಮೆಂಟು ಏನು ಹೇಳ್ತಿದೆ ಅನ್ನೋದು ಒಂದ್ಸಲಿ ನೋಡೋಣ. ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ ಜೊತೆ ಕಂಪೇರ್ ಮಾಡಿದ್ರೆ ಇವರ ರೆವಿನ್ಯೂಸಲ್ಲಿ 16.9% ಗ್ರೋತ್ನ ಡೆಲಿವರಿ ಮಾಡಿದ್ದಾರೆ. ಅದೇ ಕಾನ್ಸ್ಟೆಂಟ್ ಕರೆನ್ಸಿ ಟರ್ಮ್ಸಲ್ಲಿ ನೋಡಿದ್ರೆ 10.7% ಗ್ರೋತ್ನ ಡೆಲಿವರಿ ಮಾಡಿದ್ದಾರೆ. ಆ್ಯಂಡ್ ಪ್ರಾಫಿಟ್ಟು ಇಯರ್ನಲ್ಲಿ 14.8% ಗ್ರೋತ್ನ ಡೆಲಿವರಿ ಮಾಡಿದ್ದಾರೆ. ಅಂಡ್ ಈ ಕ್ವಾರ್ಟರ್ನಲ್ಲಿ ಇವರ ಆಪರೇಟಿಂಗ್ ಮಾರ್ಜಿನ್ 24.5% ಇದೆ. ಈವನ್ ಪ್ರೀವಿಯಸ್ ಕ್ವಾರ್ಟರ್ಲೂ ಇವರ ಆಪರೇಟಿಂಗ್ ಮಾರ್ಜಿನ್ಸು 24.5% ಇದೆ. ಪ್ರೀವಿಯಸ್ ಕ್ವಾರ್ಟರ್ ಜೊತೆ ಕಂಪೇರ್ ಮಾಡಿದ್ರು ಇವರ ಆಪರೇಟಿಂಗ್ ಮಾರ್ಜಿನ್ಸು ಬೆಳೆದಿಲ್ಲ, ಹಾಗಂತ ಕಮ್ಮಿನೂ ಆಗಲಿಲ್ಲ. ಸೀಕ್ವೆನ್ಷಿಯಲ್ ಬೇಸಸಲ್ಲೂ ಇವರ ರೆವೆನ್ಯೂಸ್ನಲ್ಲಿ ಗ್ರೋತ್ ಕಾಣಿಸ್ತಾ ಇದೆ. ಅಂಡ್ ಪ್ರೀವಿಯಸ್ ಕ್ವಾರ್ಟರ್ನಲ್ಲಿ ಇವರು 10,883 ಕ್ರೋರ್ಸ್ ಪ್ರಾಫಿಟ್ನ ಜನರೇಟ್ ಮಾಡಿದ್ರೆ ಈ ಕ್ವಾರ್ಟರ್ನಲ್ಲಿ ಇವರು ಪ್ರಾಫಿಟ್ಟು 11,436 ಕ್ರೋರ್ಸ್ ಜನರೇಟ್ ಮಾಡಿದ್ದಾರೆ. ಆನ್ ಫೇಸ್ ಆಫ್ ಇಟ್ ನಂಬರ್ಸ್ ನಾವು ನೋಡಿದ್ರೆ ನಮಗೆ ತುಂಬ ಚೆನ್ನಾಗಿರೋ ಥರನೇ ಕಾಣಿಸುತ್ತಲ್ವಾ. ಆದರೆ ಇವತ್ತಿನ ಸೆಷನಲ್ಲಿ ಈ ಸ್ಟಾಕ್ ಕರೆಕ್ಟ್ ಆಗೋದಕ್ಕೆ ರೀಸನ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿರೋದಕ್ಕಂದ್ರೂ ಇವರ ನಂಬರ್ಸು ಸ್ವಲ್ಪ ವೀಕ್ ಆಗಿ ಬಂದಿವೆ. ಆ್ಯಕ್ಚುಲಿ ಇವರ ಮ್ಯಾನೇಜ್ಮೆಂಟು ಕಾನ್ಸ್ಟೆಂಟ್ ಕರೆನ್ಸಿ ಟರ್ಮ್ಸಲ್ಲಿ ಸೀಕ್ವೆನ್ಷಿಯಲ್ ಬೇಸಸ್ನಲ್ಲಿ ಇವರ ರೆವೆನ್ಯೂಸು 1.5% to 2% ಇನ್ ಬಿಟ್ವೀನ್ ಗ್ರೋತ್ ಇರ್ಬೋದಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಈ ಕ್ವಾರ್ಟರ್ನಲ್ಲಿ ಇವರು ಗ್ರೋತ್ ಓನ್ಲಿ 0.6% ಗ್ರೋತ್ನ ರಿಕಾರ್ಡ್ ಮಾಡಿದ್ದಾರೆ. ಸೊ ಮ್ಯಾನೇಜ್ಮೆಂಟ್ ಎಕ್ಸ್ಪೆಕ್ಟ್ ಮಾಡಿರೋದಕ್ಕಂದ್ರೂ ಪ್ರೀವಿಯಸ್ ಕ್ವಾರ್ಟರ್ ಜೊತೆ ಕಂಪೇರ್ ಮಾಡಿದ್ರು ಈ ಕ್ವಾರ್ಟರ್ನಲ್ಲಿ ಗ್ರೋತ್ ಕಮ್ಮಿ ಆಗಿದೆ ಅಲ್ವಾ. ಇದೇ ಮೇನ್ ರೀಸನ್. ಹಾಗೆ ಈ ಕ್ವಾರ್ಟರ್ ಲೇಟರ್ ಪಾರ್ಟ್ ಅಲ್ಲಿ BSF ಸೆಗ್ಮೆಂಟ್ ಅಲ್ಲಿ ಅಂದ್ರೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಸೆಗ್ಮೆಂಟ್ ಅಲ್ಲಿ ಯಾವ್ದೆಲ್ಲ ಅನ್ಸರ್ಟನಿಟಿ ಸ್ಟಾರ್ಟ್ ಆಗಿದೆ ಅಲ್ವಾ, ಲೈಕ್ US ಅಲ್ಲಿ SVB ಬ್ಯಾಂಕ್ ಕೊಲಾಪ್ಸು, ಅದಾದ್ಮೇಲೆ ಈ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸೆಕ್ಟರ್ಸ್ ಅಲ್ಲಿ ಸ್ವಲ್ಪ ಅನ್ಸರ್ಟನಿಟಿ ಕ್ರಿಯೇಟ್ ಆಗಿದೆ ಅಲ್ವಾ. ಇದರಿಂದ ಈ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸೆಕ್ಟರ್ನಲ್ಲಿ ರೆವೆನ್ಯೂಸ್ ಅಂತೂ ಎಕ್ಸ್ಪೆಕ್ಟ್ ಮಾಡಿರೋದಂದ್ರೂ ತುಂಬಾ ಕಮ್ಮಿ ಗ್ರೋ ಆಗಿರೋ ಥರ ಹೇಳ್ತಿದ್ದಾರೆ.
ಅಂಡ್ ಪ್ರೀವಿಯಸ್ ಕ್ವಾರ್ಟರ್ನಲ್ಲಿ ಕಂಪೇರ್ ಮಾಡಿದ್ರೆ ಈ ಕ್ವಾರ್ಟರ್ನಲ್ಲಿ ನಾರ್ತ್ ಅಮೆರಿಕಾ ರೆವೆನ್ಯೂಸನ್ನು ಡಿಗ್ರೋ ಆಗಿರೋದು ಇವರು ಎಕ್ಸ್ಪೆಕ್ಟ್ ಮಾಡಿಲ್ಲ ಅನ್ನೋ ಥರ. ಅಂಡ್ ಈ ಡಿಗ್ರೋತ್ ಇಂದ ಇವರ ರೆವೆನ್ಯೂಸ್ನಲ್ಲಿ ಗ್ರೋತ್ ಕಮ್ಮಿ ಆಗಿರೋ ಥರ ಇವರ ಮ್ಯಾನೇಜ್ಮೆಂಟ್ ಹೇಳ್ತಿದೆ. ನೀವು ಇಲ್ಲಿ ನೋಡಬಹುದು BFS ಸೆಗ್ಮೆಂಟ್ ಅಲ್ಲಿ ಇವರ ರೆವೆನ್ಯೂಸ್ ಕಂಟಿನ್ಯೂಸ್ಲಿ ಹೇಗೆ ಕಮ್ಮಿ ಆಗ್ತಿದೆ ಅನ್ನೋದು. ಈವನ್ ಪ್ರೀವಿಯಸ್ ಕ್ವಾರ್ಟರ್ ಜೊತೆ ಕಂಪೇರ್ ಮಾಡಿದ್ರು ಈ BFS ಸೆಗ್ಮೆಂಟ್ ಅಲ್ಲಿ ರೆವೆನ್ಯೂಸ್ ಅಂತೂ ಸಿಗ್ನಿಫಿಕೆಂಟ್ ಡ್ರಾಪ್ ಕಾಣಿಸ್ತಾ ಇದೆ. ಅಂಡ್ ಇವರ ಮ್ಯಾನೇಜ್ಮೆಂಟು US ಅಲ್ಲಿ ರೀಜನಲ್ ಬ್ಯಾಂಕ್ಸ್ ರಿಲೇಟೆಡ್ ಆಗಿ ಯಾವುದೆಲ್ಲ ಕನ್ಸರ್ನ್ಸ್ ರೈಸ್ ಆಗಿದೆ ಅಲ್ವಾ, ಅದರಿಂದ US ಅಲ್ಲಿ ರೀಜನಲ್ ಬ್ಯಾಂಕ್ಸ್ ಅಲ್ಲಿ ನಿಮಗೆ ಎಷ್ಟು ಎಕ್ಸ್ಪೋಜರ್ ಇದೆ ಅಂತ ಕೇಳಿದ ಕ್ವಶನ್ಗೆ ಇವರು ಟೋಟಲ್ ರೆವೆನ್ಯೂಸ್ ಅಲ್ಲಿ ಲೆಸ್ ದ್ಯಾನ್ 3% ಮಾತ್ರನೇ ಎಕ್ಸ್ಪೋಜರು US ಅಲ್ಲಿ ರೀಜನಲ್ ಬ್ಯಾಂಕ್ಸ್ ಅಲ್ಲಿ ಇದೆ ಅಂತ. ಸೊ ಇದರಿಂದ ಇವ್ರ ಮೇಲೆ ದೊಡ್ಡದಾಗಿ ಇಂಪ್ಯಾಕ್ಟ್ ಇರಲ್ಲ ಅಂತಾನೂ ಕಮೆಂಟ್ ಮಾಡಿದ್ದಾರೆ. ಬಟ್ ಆದರೆ ಈಗ US ಅಲ್ಲಿ ಯಾವುದಾದ್ರೆ ಅನ್ಸರ್ಟನಿಟಿ ಇದೆ ಅಲ್ವಾ, ಇದರಿಂದ ಕಸ್ಟಮರ್ಸ್ ಒಂದು ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಅಂತೂ ಕಮ್ಮಿ ಆಗತ್ತೆ. ಇದರಿಂದ ಇವ್ರಿಗೆ ಬರಬೇಕಾಗಿರುವಂಥ ಸ್ವಲ್ಪ ಆರ್ಡರ್ಸ್ ಹೋಲ್ಡ್ ಆಗಿರೋ ಥರನೂ ಮ್ಯಾನೇಜ್ಮೆಂಟ್ ಕಮೆಂಟ್ ಮಾಡಿದೆ. ಬಟ್ ಈ ಕ್ವಾರ್ಟರ್ನಲ್ಲಿ ಇವರ ಆರ್ಡರ್ ಬುಕ್ ಅಂತೂ ತುಂಬ ಚೆನ್ನಾಗೇ ಗ್ರೋ ಆಗಿದೆ. ಫ್ಯೂಚರ್ಸ್ ರಿಲೇಟೆಡ್ ಆಗಿ ಇವರ ಮ್ಯಾನೇಜ್ಮೆಂಟ್ ಕಮೆಂಟ್ ಮಾಡ್ತಾ ಶಾರ್ಟ್ ಟರ್ಮ್ ಅಲ್ಲಂತೂ ಸ್ವಲ್ಪ ಅನ್ಸರ್ಟನಿಟಿ ಕಾಣಿಸ್ತಾ ಇದ್ರು ಆ ಇಂಪ್ಯಾಕ್ಟ್ ಅಂತೂ ಇಲ್ಲದೇ ಇರಬಹುದು. ಬಟ್ ಆದರೆ ಇಯರ್ ಎಂಡ್ಗೆಲ್ಲ ಪ್ರೆಸೆಂಟ್ ಇರುವಂಥ ಅನ್ಸರ್ಟನಿಟಿ ಇಶ್ಯೂಸ್ ಎಲ್ಲ ಕ್ಲಿಯರ್ ಆಗಿ ಇವರು ಒಳ್ಳೆ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ತಿರೋ ಥರನೂ ಕಮೆಂಟ್ ಮಾಡಿದ್ದಾರೆ. ಅಂಡ್ ಕಮಿಂಗ್ ಟು ಅಟ್ರೇಷನ್, ಲಾಸ್ಟ್ ಇಯರ್ಗೆ ಅಂದ್ರೂ ಮೋಸ್ಟ್ ಆಫ್ ದಿ IT ಕಂಪ್ನೀಸ್ ಅಲ್ಲಿ ಅಟ್ರೇಷನ್ ಲೆವೆಲ್ಸು ತುಂಬ ಜಾಸ್ತಿ ಬೆಳೆದಿದೆ ಅಲ್ವಾ. ಬಟ್ ಆದರೆ ರೀಸೆಂಟ್ ಆಗಿ ಕಮ್ಮಿ ಆಗ್ತಾ ಬಂದಿದೆ. ಈವನ್ TCS ಅವರ ಅಟ್ರೇಷನ್ನು ಪ್ರೀವಿಯಸ್ ಕ್ವಾರ್ಟರ್ ಜೊತೆ ಕಂಪೇರ್ ಮಾಡಿದ್ರೆ ಈ ಕ್ವಾರ್ಟರ್ಗೆ ತುಂಬ ಜಾಸ್ತಿನೇ ಕಮ್ಮಿ ಆಗಿದೆ, ವಿಚ್ ಇಸ್ ಗುಡ್ ಫಾರ್ TCS. ನೆಕ್ಸ್ಟ್ US ಅಲ್ಲಿ SVB ಬ್ಯಾಂಕು ಕೊಲಾಪ್ಸ್ ಆದಮೇಲೆ US ಅಲ್ಲಿರುವಂಥ ರೀಜನಲ್ ಬ್ಯಾಂಕ್ ಸ್ಟಾಕ್ಸ್ ಅಂತೂ ತುಂಬ ಪ್ರೆಷರ್ನ ಫೇಸ್ ಮಾಡಿದೆ ಅಲ್ವಾ. ಅದಲ್ಲದೆ ಡಿಪಾಸಿಟರ್ಸನ್ನು ಆ ಟೈಮಲ್ಲಿ ಈ ಬ್ಯಾಂಕ್ಸ್ ಎಲ್ಲ ಫೇಲ್ ಆದರೆ ನಮ್ಮ ಡಿಪಾಸಿಟ್ಸ್ ಏನಾಗುತ್ತೆ ಅಂತ ಹೇಳಿನೂ ತುಂಬ ವರಿ ಆಗಿದ್ರು. ಆದರೆ ಆ ಟೈಮಲ್ಲಿ US ಗೌರ್ಮೆಂಟ್ಸು ಡಿಪಾಸಿಟರ್ಸ್ ನೀವೆಲ್ಲಾನು ಯಾರೂ ಭಯ ಪಡಬೇಡಿ, ಯಾವ ಬ್ಯಾಂಕ್ಸ್ ಕೊಲಾಪ್ಸ್ ಆದ್ರೂ ಡಿಪಾಸಿಟ್ಸು ಎಲ್ಲೂ ಹೋಗಲ್ಲ ಅಂತ ಹೇಳಿ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಅದಾದಮೇಲೆ ಡಿಪಾಸಿಟರ್ಸಲ್ಲಿ ಇರೋವಂಥ ಸ್ವಲ್ಪ ಭಯ ಕಮ್ಮಿ ಆದ್ರೂ ಸ್ಟಿಲ್ US ರೀಜನಲ್ ಬ್ಯಾಂಕ್ಸ್ ಮೇಲೆ ಅಂತೂ ಸ್ವಲ್ಪ ಕನ್ಸರ್ನ್ಸ್ ಅಂತೂ ಕಂಟಿನ್ಯೂ ಆಗ್ತಾನೆ ಬರ್ತಿವೆ. ನಾವು ವಾರನ್ ಬಫೆಟ್ ಅವರು ನಿನ್ನೆ CNBCಗೆ ಕೊಟ್ಟಿರುವಂಥ ಇಂಟರ್ವ್ಯೂನಲ್ಲಿ ಮಾತಾಡ್ತಾ US ರೀಜನಲ್ ಬ್ಯಾಂಕ್ಸ್ ರಿಲೇಟೆಡ್ ಆಗಿ ಸ್ವಲ್ಪ ಕೀ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇವರೇನು ಹೇಳ್ತಿದ್ದಾರೆ ಅಂದರೆ ಇನ್ನು ಸ್ವಲ್ಪ US ಬ್ಯಾಂಕ್ಸು ಫೇಲ್ ಆಗುವಂಥ ಅವಕಾಶ ಇದೆ ಅಂತ ಹೇಳಿ ಇವರು ಕಮೆಂಟ್ ಮಾಡಿದ್ದಾರೆ. ಆದರೆ ಡಿಪಾಸಿಟರ್ಸು ಯಾರೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಅಂತ. ಏನಕ್ಕಂದರೆ ಗೌರ್ಮೆಂಟ್ ತಗೊಂಡಿರೋಂಥ ಸ್ಟೆಪ್ಸಿಂದ ಇಯರಲ್ಲಿ ಡಿಪಾಸಿಟ್ಸು ಯಾವುದು ಕಳ್ಕೊಂಡಲ್ಲ ಅಂತ ಹೇಳಿ. ಆದರೆ ಸ್ವಲ್ಪ ಬ್ಯಾಂಕ್ಸ್ ಅಂತೂ ಫೇಲ್ ಆಗುವಂಥ ಅವಕಾಶ ಇದೆ ಅಂತ ಹೇಳಿ ಇವರು ಕಮೆಂಟ್ ಮಾಡಿದ್ದಾರೆ. ಅಂಡ್ ಅದಲ್ಲದೆ ಒಂದು ವೇಳೆ ಯಾರಾದರೂ ಈಗ US ರೀಜನಲ್ ಬ್ಯಾಂಕ್ಸು ತುಂಬ ಕರೆಕ್ಟ್ ಆಗಿದೆ ಅಂತ ಅದನ್ನು ವ್ಯಾಲ್ಯೂ ಫಾರ್ ಇನ್ವೆಸ್ಟ್ಮೆಂಟ್ ಅಂತ ತಗೊಂಡು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು ವೇಳೆ ಆ ಬ್ಯಾಂಕ್ಸ್ ಏನಾದರೂ ಮತ್ತೆ ಫೇಲ್ ಆದರೆ ಓನ್ಲಿ ಡಿಪಾಸಿಟ್ಸ್ ಮಾತ್ರನೇ ಪ್ರೊಟೆಕ್ಟ್ ಆಗತ್ತೆ. ಆದರೆ ಶೇರ್ ಹೋಲ್ಡರ್ಸ್ ಮಾತ್ರ ಅವರ ಇನ್ವೆಸ್ಟ್ಮೆಂಟ್ನ ಕಂಪ್ಲೀಟ್ ಆಗಿ ಕಳ್ಕೊಳ್ತಾರೆ ಅಂತ ಹೇಳಿ ಇವರು ಕಮೆಂಟ್ ಮಾಡಿದ್ದಾರೆ. ಬಿಕಾಸ್ ಬ್ಯಾಂಕ್ಸ್ ಕೊಲಾಪ್ಸ್ ಆದಾಗ ಗೌರ್ಮೆಂಟ್ ಒಂದು ವೇಳೆ ಸ್ಟೆಪ್ಸ್ ತಗೊಂಡ್ರು ಫಸ್ಟ್ ಡಿಪಾಸಿಟ್ಸ್ನೇ ಪ್ರೊಟೆಕ್ಟ್ ಮಾಡುತ್ತೆ, ಆದರೆ ಶೇರ್ ಹೋಲ್ಡರ್ಸ್ನ ಅಲ್ಲ ಅಂತ ಅವ್ರು ಕಮೆಂಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಇದು US ಅಲ್ಲಿ ಅಂತಾನೇ ಅಲ್ಲ, ಇವನ್ ನಮ್ಮ ಇಂಡಿಯಾದಲ್ಲೂ ಈ ಬ್ಯಾಂಕ್ ಡಿಪಾಸಿಟರ್ಸು ಯಾರೆಲ್ಲ ಇರ್ತಾರಲ್ವಾ ಫಸ್ಟ್ ಗೌರ್ಮೆಂಟ್ ಅವರ ಡಿಪಾಸಿಟ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ನೋಡುತ್ತೆ. ಆದರೆ ಶೇರ್ ಹೋಲ್ಡರ್ಸ್ ಮಾತ್ರ ಅವರ ಇನ್ವೆಸ್ಟ್ಮೆಂಟ್ನ ಕಳ್ಕೊಳ್ತಾರೆ. ಇವನ್ ವಾರನ್ ಬಫೆಟ್ ಅವರನ್ನು ಇದನ್ನೇ ಕಮೆಂಟ್ ಮಾಡಿದ್ದಾರೆ. ಸೊ ಈಗ ವಾರನ್ ಬಫೆಟ್ ಅವರು ಹೇಳಿದ ಹಾಗೆ US ಅಲ್ಲಿ ಏನಾದರೂ ಮತ್ತೆ ಸ್ವಲ್ಪ ಬ್ಯಾಂಕ್ಸ್ ಏನಾದರೂ ಕೊಲಾಪ್ಸ್ ಆದರೆ ಅದು ಗ್ಲೋಬಲ್ ಆಗಿರುವಂಥ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಮೇಲೆ ಪ್ರೆಷರ್ನ ಕ್ರಿಯೇಟ್ ಮಾಡುವಂಥ ಅವಕಾಶ ಇದೆ. ಸೊ ವಿ ಹ್ಯಾವ್ ಟು ಸಿ ಈ ಬ್ಯಾಂಕಿಂಗ್ ಕ್ರೈಸಿಸ್ ಇಂದ ಎಷ್ಟು ಜಲ್ದಿ ಆದರೆ ಆಚೆ ಬರ್ತೀವಿ ಅನ್ನೋದು ನೋಡಬೇಕು. ಒನ್ಸು ಈ ಬ್ಯಾಂಕಿಂಗ್ ಕ್ರೈಸಿಸ್ ಇಂದ ಆಚೆ ಬಂದರೆ ರಿಮೈನಿಂಗ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಮೇಲೆ ಪ್ರೆಷರನ್ನು ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಜಿ ಎಂಟರ್ಟೈನ್ಮೆಂಟ್ ಅಲ್ಲಿ OFI ಗ್ಲೋಬಲ್ ಚೈನಾ ಫಂಡ್ ಅವರು ಈ ಸೆಪ್ಟೆಂಬರ್ ಕ್ವಾರ್ಟರ್ ಎಂಡಿಂಗ್ ಎಲ್ಲಾನು 10.14% ಸ್ಟೇಕ್ನ ಹೋಲ್ಡ್ ಮಾಡ್ತಿದ್ರು. ಅದಾದ್ಮೇಲೆ ಈ ಅಕ್ಟೋಬರ್ 17 ದಿವಸ ಇವರ ಬ್ಲಾಕ್ ಡೀಲ್ನಲ್ಲಿ 5.2 crore ಶೇರ್ಸ್ನ ಸೆಲ್ ಮಾಡಿದ್ದಾರೆ. ಇದರಿಂದಾನೇ ಜಿ ಎಂಟರ್ಟೈನ್ಮೆಂಟ್ ಅಲ್ಲಿ ಅವರ ಶೇರ್ ಹೋಲ್ಡಿಂಗು 5.11%ಗೆ ಕಮ್ಮಿ ಆಗಿದೆ. ಇವರು ಬ್ಲಾಕ್ ಡೀಲ್ನಲ್ಲಿ ಸೇಲ್ ಮಾಡಿದ್ಮೇಲೆ ರಿಮೈನಿಂಗ್ ಸೇಲ್ ಮಾಡಬೇಕಂದ್ರೆ ಇವ್ರ ಸ್ಟೇಕ್ ಮೇಲೆ 180 ಡೇಸ್ವರೆಗೂ ಲಾಕಿಂಗ್ ಪೀರಿಯಡ್ ಇರುತ್ತೆ. ನಾವು ಈ ಲಾಕಿಂಗ್ ಪೀರಿಯಡು ಏಪ್ರಿಲ್ 18ಗೆ ಎಂಡ್ ಆಗತ್ತಲ್ವ. ಒಂದು ವೇಳೆ ಈ ಲಾಕಿಂಗ್ ಪೀರಿಯಡ್ನ ಎಂಡ್ ಆದಮೇಲೆ ಇವರೇನಾದರೂ ಅಗೈನ್ ಜಿ ಎಂಟರ್ಟೈನ್ಮೆಂಟ್ ಸ್ಟಾಕಲ್ಲಿ ಆ ಟೈಮಲ್ಲಿ ಇವರೇನಾದರೂ ಸ್ಟೇಕ್ನ ಸೆಲ್ ಮಾಡೋವಂಥ ಅವಕಾಶ ಇದೆ ಅಂತ. ಅದರಿಂದನೇ ಇವತ್ತಿನ ಸೆಷನಲ್ಲಿ ಜಿ ಎಂಟರ್ಟೈನ್ಮೆಂಟ್ ಸ್ಟಾಕಲ್ಲಿ ಸ್ವಲ್ಪ ಪ್ರೆಷರ್ ಕಾಣಿಸಿದೆ. ಇವರು ಸೆಲ್ ಮಾಡ್ತಾರಾ ಇಲ್ವಾ ಅನ್ನೋದು ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ. ಆದರೆ ಬಟ್ ಒಂದು ವೇಳೆ ಇವರೇನಾದರೂ ಸೆಲ್ ಮಾಡೋದು ಎಕ್ಸಿಟ್ ಆಗಬೇಕಂತ ಏನಾದರೂ ಅನ್ಕೊತಾ ಇದ್ರೆ ಮಾತ್ರ ಆ ಟೈಮಲ್ಲಿ ನಮಗೆ ಜಿ ಎಂಟರ್ಟೈನ್ಮೆಂಟ್ ಸ್ಟಾಕಲ್ಲಿ ಪ್ರೆಷರ್ ನೋಡುವಂಥ ಅವಕಾಶ ಇದೆ. ಅದಲ್ಲದೆ ಇವತ್ತು ಜಿ ಎಂಟರ್ಟೈನ್ಮೆಂಟ್ ಹಾಗೆ ಸೋನಿ ಮರ್ಜರ್ ರಿಲೇಟೆಡ್ ಆಗಿ NCLTನಲ್ಲಿ ಹಿಯರಿಂಗ್ ಇದೆ. ಇದರಲ್ಲಿ NCLT ಅವರಿಂದ ಯಾವ ಥರ ಆದೇಶ ಬರುತ್ತೆ ಅನ್ನೋದು ನೋಡಬೇಕು. ಏನಕ್ಕಂದ್ರೆ ಜಿ ಎಂಟರ್ಟೈನ್ಮೆಂಟು ಹಾಗೆ ಸೋನಿ ಮರ್ಜರ್ ಅನ್ನೋದು
ಜಿ ಎಂಟರ್ಟೈನ್ಮೆಂಟ್ ಅವ್ರಿಗೆ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು ನಮ್ಮ ಇಂಡಿಯಾದಲ್ಲಿ ಪೆಪ್ಸಿಕೋ ಫ್ರಾಂಚೈಸ್ ಇರುವಂಥ ಕಂಪನಿ ಆಗಿರುವಂಥ ವರುಣ್ ಬ್ಯಾವರೇಜಸ್ ಅವರಿಂದ ನಿನ್ನೆ ನೈಟು ಒಂದು ಅನೌನ್ಸ್ಮೆಂಟ್ ಬಂದಿದೆ. ಮೇ 2ನ ಇವ್ರ ಬೋರ್ಡ್ ಮೀಟ್ ಆಗಿ ಇವರ ಫೈನಾನ್ಷಿಯಲ್ ಇಯರ್ ರಿಸಲ್ಟ್ ಜೊತೆಗೆ ಫೇಸ್ ವ್ಯಾಲ್ಯೂ 10 ಆಗಿರುವಂಥ ಇವರ ಸ್ಟಾಕ್ ಸ್ಪ್ಲಿಟ್ನ ಕನ್ಸಿಡರ್ ಮಾಡ್ತಿರೋ ಥರ ಹೇಳ್ತಿದ್ದಾರೆ. ಈ ಸ್ಟಾಕ್ ಸ್ಪ್ಲಿಟ್ ಯಾವ ರೇಷಿಯೋದಲ್ಲಿ ಮಾಡ್ತಾರೆ ಅನ್ನೋ ನಾವು ನೋಡಬೇಕು. ಅಂಡ್ ಒನ್ಸ್ ಈ ಸ್ಟಾಕ್ ಸ್ಪ್ಲಿಟ್ ಆದಮೇಲೆ ಸ್ಟಾಕ್ ಪ್ರೈಸು ಅಡ್ಜಸ್ಟ್ ಆಗತ್ತೆ ಅಂಡ್ ನಂಬರ್ ಆಫ್ ಸ್ಟಾಕ್ಸನ್ನು ಬೆಳೆಯತ್ತಲ್ವಾ, ಅದರಿಂದಾನೇ ಈ ಸ್ಟಾಕಲ್ಲಿ ರಿಟೇಲ್ ಪಾರ್ಟಿಸಿಪೇಷನ್ ಜಾಸ್ತಿ ಆಗುವಂಥ ಅವಕಾಶ ಇದೆ. ಅಂಡ್ ಲಾಸ್ಟ್ 4 ಇಯರ್ಸ್ನಲ್ಲಿ ವರುಣ್ ಬ್ಯಾವರೇಜಸ್ ಅವರು ಆಲ್ರೆಡಿ 3 ಟೈಮ್ಸ್ ಬೋನಸ್ನು ಇಶ್ಯೂ ಮಾಡಿದ್ದಾರೆ. ಸೊ ಮೇ 2ನ ಇವರು ಯಾವ ರೇಷಿಯೋನಲ್ಲಿ ಸ್ಟಾಕ್ ಸ್ಪ್ಲಿಟ್ನ ಮಾಡ್ತಾರೆ ಅನ್ನೋದು ನಾವು ನೋಡಬೇಕಾಗಿದೆ. ನೆಕ್ಸ್ಟ್ IDBI ಬ್ಯಾಂಕಲ್ಲಿ ಗೌರ್ಮೆಂಟ್ ಅವರು ಅವರ ಸ್ಟೇಕ್ನ ಡೈವರ್ಸಿಫೈ ಮಾಡೋದಕ್ಕೆ ನೋಡ್ತಿರೋ ಥರ ನಮಗೆ ಐಡಿಯಾ ಇದೆ ಅಲ್ವಾ. ಈ ಸ್ಟೇಕ್ ಡೈವರ್ಸಿಫೈ ರಿಲೇಟೆಡ್ ಆಗಿ ತುಂಬ ದಿವಸಗಳಿಂದ ಗೌರ್ಮೆಂಟು ವರ್ಕ್ ಮಾಡ್ತಾನೆ ಇದೆ. ನಾವು IDBI ಬ್ಯಾಂಕ್ನಲ್ಲಿ ಈ ಸ್ಟೇಕ್ ಸೇಲ್ ಮಾಡೋದಕ್ಕೆ ಪೊಟೆನ್ಷಿಯಲ್ ಬಿಡ್ಡರ್ಸ್ಗೋಸ್ಕರ ಸರ್ಚ್ ಮಾಡ್ತಿರೋ ಥರ ಅಂಡ್ ಹಾಗೆ ಕೊಟ್ಯಾಕ್ ಅವರು, CSB ಬ್ಯಾಂಕ್ ಅವರು ಹಾಗೆ ಎಮಿರೇಟ್ಸ್ ಅವರು IDBI ಬ್ಯಾಂಕ್ನ ಅಕ್ವೈರ್ ಮಾಡೋದಕ್ಕೆ ರೇಸಲ್ಲಿರೋ ಥರ ರೂಟರ್ಸ್ ಅವರು ಅವರ ಸೋರ್ಸಸ್ ಮೂಲಕ ತಿಳಿದಿರೋ ಅಂಥ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಿದ್ದಾರೆ. ನಾವು IDBI ಬ್ಯಾಂಕಲ್ಲಿ ಅಕ್ವೈರ್ ಮಾಡೋದಕ್ಕೆ ಇವರೆಲ್ಲರೂ ರೇಸಲ್ಲಿದ್ದಾರೆ ಅಂತ ಈ ಅಪ್ಡೇಟ್ ಬಂದಿರೋ ಕಾರಣವಾಗಿ ಇವತ್ತಿನ ಸೆಷನಲ್ಲಿ ನಮಗೆ IDBI ಬ್ಯಾಂಕ್ ಸ್ಟಾಕ್ನಲ್ಲಿ ಪಾಸಿಟಿವ್ ಮೊಮೆಂಟಮ್ ಕಾಣಿಸಿದೆ. ನೆಕ್ಸ್ಟು ಫ್ಲೋರೋಕೆಮಿಕಲ್ಸ್ ಅಂಡ್ ರಿಫ್ರೆಷನ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ SRF ಅವರಿಂದ ಕೆಪಾಸಿಟಿ ಎಕ್ಸ್ಪಾನ್ಷನ್ ರಿಲೇಟೆಡ್ ಆಗಿ ಅನೌನ್ಸ್ಮೆಂಟ್ ಬಂದಿದೆ. ಇವರ ಪ್ರೀವಿಯಸ್ಲಿ ಗುಜರಾತ್ ದಹೇಜನಲ್ಲಿರುವಂಥ ಫಾರ್ಮಾ ಇಂಟರ್ಮೀಡಿಯೇಟ್ ಪ್ಲಾಂಟ್ ಸ್ಟಾರ್ಟ್ ಮಾಡ್ತಿರೋ ಥರ ಅನೌನ್ಸ್ ಮಾಡಿದ್ರಲ್ವಾ. ನಾವು 12th ಏಪ್ರಿಲ್ನ ಅಂದರೆ ನಿನ್ನೆ ಈ ಪ್ಲಾಂಟ್ನ ಕಮಿಷನ್ ಮಾಡಿರೋ ಥರ ಅಂಡ್ ಈ ಪ್ರಾಜೆಕ್ಟ್ಗೋಸ್ಕರ ಇವರು ಓವರಾಲ್ ಆಗಿ 223 crores ಸ್ಪೆಂಡ್ ಮಾಡಿರೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ನಾವು ಈ ಪ್ಲಾಂಟ್ನ ಕಮಿಷನ್ ಮಾಡಿದಾರಲ್ವಾ, ಅದರಿಂದ ಶಾರ್ಟ್ಲಿ ಈ ಪ್ಲಾಂಟಿಂದ ಇವರಿಗೆ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಥರ ನಾವು ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್ ವರ್ಧಮಾನ್ ಸ್ಟೀಲ್ ಅವರು ಬೋನಸ್ನ ಇಶ್ಯೂನು ಕನ್ಸಿಡರ್ ಮಾಡಿರೋ ಥರ ಪ್ರೀವಿಯಸ್ಲಿ ಅನೌನ್ಸ್ಮೆಂಟ್ ಮಾಡಿದ್ರಲ್ವಾ. ಇದರಲ್ಲಿ ಭಾಗವಾಗಿ ನಿನ್ನೆ ಇವರು ಬೋರ್ಡ್ ಮೀಟ್ ಆಗಿ 1:1 ಬೋನಸ್ನ ಇಶ್ಯೂನ ಕನ್ಸಿಡರ್ ಮಾಡಿರೋ ಥರ ಹೇಳಿದ್ದಾರೆ. ಅಂದರೆ ರಿಕಾರ್ಡ್ ಡೇಟ್ ಟೈಮ್ಗೆ ವರ್ಧಮಾನ್ ಸ್ಟೀಲ್ ಒಂದು ಸ್ಟಾಕು, ಒಂದು ಸ್ಟಾಕ್ ಯಾರ ಹತ್ರ ಎಲ್ಲ ಇರುತ್ತಲ್ವಾ ಅವ್ರಿಗೆ ಇನ್ನೊಂದು ಸ್ಟಾಕು ಬೋನಸ್ ಆಗಿ ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಕೊನೆಯದಾಗಿ ಫುಟ್ವೇರ್ ಅಂಡ್ ಸ್ಪೋರ್ಟ್ಸ್ ವೇರ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕ್ಯಾಂಪಸ್ ಆಕ್ಟಿವ್ ವೇರ್ ಅವರಿಂದ ಕೆಪಾಸಿಟಿ ಎಕ್ಸ್ಪಾನ್ಷನ್ ರಿಲೇಟೆಡ್ ಆಗಿ ಒಂದು ಅನೌನ್ಸ್ಮೆಂಟ್ ಬಂದಿದೆ. ನಿನ್ನೆ ಮ್ಯಾನಿಕೋ ಇಂಡಸ್ಟ್ರೀಸ್ ಅವರಿಂದ ಹಿಮಾಚಲ್ ಪ್ರದೇಶದಲ್ಲಿ ಪೋಂಡನಲ್ಲಿರುವಂಥ ಒಂದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ನ 16 crores 17 lakhsಗೆ ಅಕ್ವೈರ್ ಮಾಡಿರೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಈ ಅಕ್ವೈರ್ ಮಾಡಿರೋಂಥ ಲ್ಯಾಂಡಲ್ಲಿ ಇವರು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅನ್ನೋ ಥರ ಅಂಡ್ ಈ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನಲ್ಲಿ ಇವರು ಫುಟ್ವೇರ್ಸ್ ಒಂದು ಸೋಲ್ ಅಂಡ್ ಹಾಗೆ ಅಪ್ಪರ್ ಪಾರ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋ ಥರ ಹೇಳ್ತಿದ್ದಾರೆ. ಇವರು ಲ್ಯಾಂಡ್ ಅಕ್ವೈರ್ ಮಾಡಿ ಕೆಪಾಸಿಟಿ ಎಕ್ಸ್ಪೆನ್ಷನ್ ಮಾಡ್ತಿದ್ದಾರೆ ಅಂತ ಬಂದಿರೋ ಅಪ್ಡೇಟಿಂದಾನೆ ಇವತ್ತಿನ ಸೆಷನಲ್ಲಿ ಕ್ಯಾಂಪಸ್ ಆಕ್ಟಿವೇರ್ ಸ್ಟಾಕ್ನಲ್ಲಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ.